ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜೆನ್ಸಿ ಕೊಟ್ಟಿರೋ ಪೆಟ್ಟಿಗೆ ನರೇಂದ್ರ ಮೋದಿ, ಬಿಜೆಪಿ ಮತ್ತು RSS ನಡುಗಿ ಹೋಗಿರೋದರ ಪ್ರತೀಕವಾಗಿ ಬಿಜೆಪಿಯ ಇಡೀ ವ್ಯವಸ್ಥೆಯನ್ನ ಈಗ ಬದಲಾಯಿಸಿದ್ದಾರೆ. ಸಾಕಷ್ಟು ಜನರನ್ನ ಕಿತ್ತು ಬಿಸಾಕಿದ್ದಾರೆ, ಹೊಸ ಜನರನ್ನ ತಗೊಂಡು ಬಂದಿದ್ದಾರೆ, ಹಳೆ ಜನರಿಗೆ ಹೊಸ ಬಟ್ಟೆ ಹಾಕಿ ಸಹ ತಗೊಂಡು ಬಂದಿದ್ದಾರೆ. ಅದರಲ್ಲಿ ಬಹು ಮುಖ್ಯವಾದಂತಹ ಬೆಳವಣಿಗೆ ಅಂದರೆ ಕಳೆದ 12 ವರ್ಷಗಳಿಂದ ಈ ದೇಶದಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳ್ತಾ ಇರುವಂತಹ ಒಂದು ತಂಡ, ಗುಂಪು ಅಂದರೆ ಅದು ಬಿಜೆಪಿ IT ಸೆಲ್. ಅದರ ಮುಖ್ಯಸ್ಥ ಅದರ ಮುಖ್ಯಸ್ಥ ಅಮಿತ್ ಮಾಳವಿಯ, ಅವನನ್ನ ಆ ಸ್ಥಾನದಿಂದ ಕಿತ್ತು ಬಿಸಾಕಲಾಗಿದೆ, ತೆಗೆದು ಬಿಸಾಕಿದ್ದಾರೆ ಬಿಜೆಪಿ, ನರೇಂದ್ರ ಮೋದಿ, ಅಮಿತ್ ಶಾ. ಬಟ್ ಹೆಸರು ಬರೋದು ಅಲ್ಲಿನ ರಾಷ್ಟ್ರಾಧ್ಯಕ್ಷ, ಸೋ ಕಾಲ್ಡ್ ಹೆಸರಿಗೆ ಮಾತ್ರ ಇರುವ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್. ಅವ್ರು ಮಾಡಿರೋ ತಂಡ ಅಂತ ಹೇಳಿ ಮಿಕ್ಕಂತೆ ತೇಜಸ್ವಿ ಸೂರ್ಯನು ಯೂತ್ ವಿಂಗಿಂದ ಕಿತ್ತು ಬಿಸಾಕಿದ್ದಾರೆ. ಹೊಸ ಮುಖಗಳು ಅಥವಾ ಹಳಬರನ್ನ ಹೊಸ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸ್ಮೃತಿ ಇರಾನಿ, ಅದನ್ನೆಲ್ಲ ಬೇರೆ ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಕೇವಲ ಈ ಅಮಿತ್ ಮಾಳವಿಯ ಅನ್ನುವಂತಹ ವಿಷಕಂಟಕ, ಇಡೀ ಸಮಾಜಕ್ಕೆ ದ್ವೇಷ ಮತ್ತು ವಿಷವನ್ನೇ ಬಿತ್ತುತ್ತಾ ಬಂದಿರುವಂತಹ ಈ ಅಯೋಗ್ಯನದ್ದು ಕಿತ್ತು ಬಿಸಾಕಿದಾರಲ್ಲ, ಅವನದ್ದು ಒಂದಷ್ಟು ವಿಶ್ಲೇಷಣೆಯನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಬಿಜೆಪಿ 2029 ಇನ್ನೂ ಸಹ 3 ವರ್ಷ ಇರುವಾಗಲೇ ತನ್ನ ಇಡೀ ಸ್ಟ್ರಕ್ಚರ್ ಅನ್ನು ಬದಲಾಯಿಸಿಕೊಂಡಿದೆ. ಕಾರಣ ಜನ್ ಝಿ ಕಡೆಯಿಂದ ಆಗ್ತಿರುವಂತಹ ದಾಳಿ. ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಜನ್ ಝಿ ಬಿಜೆಪಿಯನ್ನ ನಜ್ಜುಗುಜ್ಜು ಮಾಡ್ತಾ ಇದೆ. ಬೇರೆ ಜನರು, ಈ ರಿಟೈರ್ಮೆಂಟ್ ಆಗಿರುವಂತಹ ಅಯೋಗ್ಯರು ಒಂದಷ್ಟಿದ್ದಾರೆ ಈ ದೇಶದಲ್ಲಿ. ಅವರಿಗೆ ದಿನ ಬೆಳಗಾದ್ರೆ ಪೆನ್ಷನ್ ಬರುತ್ತೆ, ತಿಂದು ತೇಗಿ ಜೀರ್ಣ ಆಗಲ್ವಲ್ಲ, ಅದಕ್ಕೆ ಕೂತ್ಕೊಂಡು ಹಿಂದೂ ಮುಸ್ಲಿಮನ್ನ ಪ್ರೋತ್ಸಾಹ ಕೊಟ್ಕೊಂಡು ಪಾರ್ಕ್ಗಳಲ್ಲಿ, ಬೀದಿಗಳಲ್ಲಿ, ವಾಕಿಂಗ್ ಟೈಮಲ್ಲಿ, ಕ್ಲಬ್ಬುಗಳಲ್ಲಿ ಕೂತ್ಕೊಂಡು ವಿಷ ಬಿತ್ಕೊಂಡು ಸಾಯ್ತಿರ್ತವೆ. ಅಂಥದ್ದೊಂದು 24 ಗಂಟೆ ಬಿಜೆಪಿ ಪರ ಇರುವಂತಹ, ಧರ್ಮಾಂಧರ ಪರವಂತಹ ಜನ ಒಂದು ಕಡೆ ಆದರೆ, ಇನ್ನೊಂದಷ್ಟು ಜನ ಬ್ರೈನ್ ವಾಶ್ ಆಗಿರುವಂತಹ ಯುವ ಜನತೆ ಅದು ಇದು ಅಂದ್ಕೊಂಡು ಹಿಂದೂ ಮುಸ್ಲಿಮನ್ನೇ ನಂಬಿಕೊಂಡು ಅಭಿವೃದ್ಧಿ ಅನ್ನೋದರ ಬಗ್ಗೆ ಒಂದು ಚೂರು ಜ್ಞಾನ ಇಲ್ಲದಂತಹ ಅಯೋಗ್ಯರ ಗುಂಪು ಇನ್ನೊಂದು ಕಡೆ ಇದೆ. ಆದರೆ ಇದರ ನಡುವೆ CJ ಸೂರ್ಯಕಾಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯುವ ಜನತೆಯನ್ನು ಚಿವುಟಿ ಅವರಲ್ಲಿ ರೋಷ ಹುಕ್ಕಿಸಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಬರೋಂಗೆ ಮಾಡಿದ್ರು. ಅದರ ಹೆಸರಿನಲ್ಲಿ ಜೆನ್ಸಿ ಒಗ್ಗಟ್ಟಾಗೋಯ್ತು. ಆ ಜೆನ್ಸಿ ಹಿಂದೂ ಮುಸ್ಲಿಂ ಕಥೆನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರು ಕೇಳ್ತಾ ಇರೋದು ಭ್ರಷ್ಟಾಚಾರ ತಡೀರಿ, ನೌಕರಿ ಕೊಡಿ, ಶಿಕ್ಷಣ ವ್ಯವಸ್ಥೆ ಸರಿ ಮಾಡಿ, ಎಜುಕೇಶನ್ ಜೊತೆಗೆ ಒಳ್ಳೆ ಆರೋಗ್ಯ ಫೆಸಿಲಿಟಿಗಳನ್ನು ಕೊಡಿ, ಇದ್ರ ಬಗ್ಗೆ ಮಾತಾಡಿ. ವಿ ಡೋಂಟ್ ನೀಡ್ ಯುವರ್ ಹಿಂದೂ ಮುಸ್ಲಿಂ ರೆಟರಿಕ್ ಅಂತ ಪಕ್ಕ ಹೇಳ್ಬಿಟ್ಟಿದ್ದಾರೆ. ಅದನ್ನ ಸಾಬೀತುಪಡಿಸಿದ್ರು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ. ಹೇಗೆ ಶಿಕ್ಷಣ ಸಚಿವ ರಾಜೀನಾಮೆ ಕೊಡೋವರೆಗೂ ಬಿಡಲಿಲ್ಲ. ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಹೊಣೆ ಹೊರಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನರೇಂದ್ರ ಮೋದಿನ 12 ವರ್ಷಗಳ ಆಡಳಿತದಲ್ಲಿ ಮೊದಲ ಬಾರಿಗೆ ಬಗ್ಗಿಸಿ ಮಂಡಿಯೂರಿಸಿ ರಾಜೀನಾಮೆ ಕೊಡಿಸಿದ್ರು. ಅವ್ರ ಹತ್ರ ಈ ಬಿಜೆಪಿ ರೆಟರಿಕ್ ನಡೀತಾ ಇಲ್ಲ, ಹಿಂದೂ ಮುಸ್ಲಿಂ ನಡೀತಾ ಇಲ್ಲ, ವಿದೇಶಿ ಶಕ್ತಿಗಳು ನಡೀತಾ ಇಲ್ಲ. ಈ ದೇಶದ ಮೇಲೆ ಯಾರೋ ಸಂಚು ಹೂಡಿ ಫಾರಿನ್ ಫಂಡ್ಗಳು ಬರ್ತಾ ಇದೆ, ಸೋರೋಸ್ ಫಂಡ್ ಬರ್ತಾ ಇದೆ, ಇನ್ನೇನೋ ಬರ್ತಿದೆ ಅಂತ ಹೇಳುವಂತಹ ಕಟ್ಟುಕತೆಗಳು ನಡೀತಾ ಇಲ್ಲ. ಜನ್ಸಿ ನೇರವಾಗಿದೆ. ಸೊ ಅದಕ್ಕೆ ತಕ್ಕಂತೆ ಬಿಜೆಪಿಯ ಕೋರ್ ಟೀಮ್ ಅನ್ನು ಸಹ ಬದಲಾಯಿಸಲೇಬೇಕಾದಂತಹ ಅನಿವಾರ್ಯತೆಗೆ ಬಂದು ಆ ಕೋರ್ ಟೀಮ್ ಅನ್ನು ಬದಲಾಯಿಸಿದರು. ಅದರಲ್ಲಿ ಬಹಳ ದೊಡ್ಡ ಬೆಳವಣಿಗೆ, ಬದಲಾವಣೆ ಅಂದರೆ ಅದು ಅಮಿತ್ ಮಾಳವಿಯನ IT ಸೆಲ್ ಮುಖ್ಯಸ್ಥನ ಸ್ಥಾನದಿಂದ ಕಿತ್ತು ಬಿಸಾಕಿರೋದು. ಅದಕ್ಕೆ 2 ಕಾರಣಗಳಿದೆ. ಒಂದು, ನಾನು ಹೇಳಿದೆ, ಜನ್ಸಿಯನ್ನು ಟ್ಯಾಕಲ್ ಮಾಡೋದಕ್ಕೆ ಹೊಸ ತಂಡ ಬೇಕಾಗಿದೆ, ಹೊಸ ಯೋಚನೆ ಬೇಕಾಗಿದೆ, ಫ್ರೆಶ್ ಬ್ರೈನ್ಗಳು ಬೇಕಾಗಿದೆ ಅಂತ. ಅದಕ್ಕಾಗಿಯೇ ಒಂದು ವಯಸ್ಸಾದ ವ್ಯಕ್ತಿಯನ್ನು ತಗೊಂಡು ಬಂದಿದ್ದಾರೆ. ಅಮಿತ್ ಮಾಳವಿಯನ್ನ ಕಿತ್ತು ಬಿಸಾಕಿ ಯಾರೋ ಯಂಗ್ಸ್ಟರ್ ಅನ್ನ, IT ಯಲ್ಲಿ ತುಂಬಾ ಫೇಮಸ್ ಆಗಿರುವಂಥವ್ರನ್ನ ಅಥವಾ ತುಂಬಾ ತಿಳುವಳಿಕೆ ಇರುವನ್ನ, ಸೋಷಿಯಲ್ ಮೀಡಿಯಾನ ಅರ್ಥ ಮಾಡ್ಕೊಂಡಿರೋರು, ಅರ್ದು ಕುಡ್ದಿರೋರು ತಗೊಂಡ್ಬರ್ತಾರೆ ಅಂದ್ರೆ ನೋ, ದೇವ್ ಬಾಟ್ ಇನ್ ಎ ಓಲ್ಡ್ ಹಾರ್ಸ್. ಆತನ ಹೆಸರು ದೀಪಕ್ ಮಾಸ್ಕಿ ಅಂತ. ಆತನನ್ನ ತಗೊಂಡು ಬಂದು ಕೂರಿಸ್ಕೊಂಡಿದ್ದಾರೆ. ಆತನಿಗೊಂದು ತಂಡವನ್ನು ಕೊಟ್ಟಿದ್ದಾರೆ. ಪ್ರೀತಿ ಗಾಂಧಿ, ಶಿವಾನಂದ್ ದ್ವಿವೇದಿ, ಅಲೋಕ್ ಭಟ್, ಅರುಣ್ ಯಾದವ್ ಅನ್ನುವಂಥವರನ್ನ ಅಸಿಸ್ಟೆಂಟ್ಗಳನ್ನಾಗಿ ಮಾಡಿದ್ದಾರೆ. ಈ ದೀಪಕ್ ಮಾಸ್ಕಿ ಅನ್ನುವಂಥವನನ್ನ
ಕನ್ವೀನರ್ ಆಗಿ ಮಾಡಿದ್ದಾರೆ ಬಿಜೆಪಿ ಐಟಿ ಸೆಲ್ಗೆ. ಅಲ್ಲಿಗೆ ಅಮಿತ್ ಮಾಳವೀಯ ಕಿತ್ತು ಬಿಸಾಕದಂಗೆ ಆಯಿತು. ಆದರೆ ಏನಕ್ಕೆ ಈ ಥರ ಮಾಡಿದ್ದಾರೆ? ಹಳೇ ವಯಸ್ಸಾದ ವ್ಯಕ್ತಿನ ತಗೊಂಡು ಬಂದು ಜೆನ್ಸಿನ ಟ್ಯಾಕಲ್ ಮಾಡೋದಕ್ಕೆ ಮಾಡಿದಾರ ಅಂದರೆ ಅದೊಂದು ಅನುಮಾನ ಇದೆ. ಇವರ ಲೆಕ್ಕಾಚಾರ ಏನು ಬಿಜೆಪಿದು ಅನ್ನೋದು, ಅದಕ್ಕೆ ನಾವು ಕಾದು ನೋಡಬೇಕು ಕೆಲವು ದಿನ. ಆದರೆ ಇದರಲ್ಲಿ ಏನು ವಿಶೇಷ ಅಂದರೆ, ಈ ದೀಪಕ್ ಮಸ್ಕಿ ಸ್ವತಃ ಆತನೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ. ಆತನ ಅಕೌಂಟ್ಗಳು ನೋಡಿದ್ರೆ ವಾರಕ್ಕೋ ತಿಂಗಳಿಗೋ ಒಂದು ಪೋಸ್ಟ್ ಇರೋದು, ಅದನ್ನು ಈಗ ಹೈಡ್ ಮಾಡ್ಕೊಂಡು ಕೂತಿದ್ದಾರೆ. ಮತ್ತು ಈ ತಂಡ ಇದೆಯಲ್ಲ, ಇಡೀ ಐ ಟಿ ತಂಡ, ಎಲ್ಲರ ಟ್ವಿಟ್ಟರ್ಗಳು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಗಳು ಎಲ್ಲವೂ ಸಹ ಲಾಕ್ ಆಗಿದ್ದಾವೆ. ಯಾವ ಒಂದು ಪೋಸ್ಟ್ ಕಾಣದಂಗಿದೆ. ಅಂದರೆ ಹಳೇದು ಏನೇನಿದೆಯೋ ಅದನ್ನೆಲ್ಲ ಕಟ್ ಮಾಡ್ತಾ ಕೂತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಇವರು ಬಿಜೆಪಿ ಆರ್ ಎಸ್ ಎಸ್ ನಲ್ಲಿ ಅವರಲ್ವಾ, ಇವರು ಕೆಟ್ಟ ಕೊಳಕ ಭಾಷೆ ಬಳಸಿ ಏನೇನೋ ಬರೆದಿರ್ತಾರೆ. ಅದೆಲ್ಲವನ್ನು ಈಗ ಕೂತ್ಕೊಂಡು ಟಿಂಕರಿಂಗ್, ಪೇಂಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಅನ್ಸುತ್ತೆ. ಹಾಗಾಗಿ ಆ ಎಲ್ಲ ಅಕೌಂಟ್ಗಳು ಟೆಂಪರವರಿಯಾಗಿ ಲಾಕ್ಡ್ ಪೊಸಿಷನ್ ಕೂತಿದ್ದಾವೆ. ಒಂದು ಅಕೌಂಟು ಓಪನ್ ಆಗ್ತಾ ಇಲ್ಲ. ಸರಿ, ಅದಿರಲಿ. ಸೊ ಕಾರಣ ಒಂದು, ಎರಡು ಕಾರಣ ಅಂದಲ್ಲ, ಒಂದು ಕಾರಣ ಇದು ಏನು, ಜೆನ್ಸಿನ ಹ್ಯಾಂಡಲ್ ಮಾಡೋದಕ್ಕೆ ಹಳೆ ಟೀಮೇ ಆಗಲ್ಲ, ಹೊಸದಾಗಿ ಬೇಕು, ಹೊಸ ಬ್ರೈನ್ ಬೇಕು ಅಂತ ತಗೊಂಡು ಬಂದು ಕೂರಿಸಿದ್ದಾರೆ ಅಂತ. ಇನ್ನು ಎರಡನೇದು ಏನು? ಎರಡನೇ ಕಾರಣ ಏನು? ಎರಡನೇ ಕಾರಣ ಜೆನ್ಸಿ ನಡೆಸಿದ ಪ್ರತಿದಾಳಿ ಇದೆಯಲ್ಲ, ಅದೇ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಇಡೀ ದೇಶದಲ್ಲಿ ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ಆಗಿರಬಹುದು, ಅಥವಾ ನಾರ್ಮಲ್ ಆಗಿ ಆ ಪಕ್ಷ ಹುಟ್ಟಿದಾಗ ಏನು ಫಾಲೋವರ್ಸನ್ನು ಪಡ್ಕೊಂಡಿದ್ದ ಸ್ಪೀಡು, ಅದರ ರೀತಿ, ಅದನ್ನ ಕೌಂಟರ್ ಮಾಡೋದಕ್ಕೆ ಅಮಿತ್ ಮಾಳವೀಯ ಸಾಧ್ಯ ಆಗಲಿಲ್ಲ. ಅಮಿತ್ ಮಾಳವೀಯ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ವಿಷ ಬಿತ್ತೋದು ಗೊತ್ತಿತ್ತು ಅವನಿಗೆ, ಆದರೆ ಬರುವ ದಾಳಿಯನ್ನು ತಡೆಯುವಂತಹ ಶಕ್ತಿ ಇರಲಿಲ್ಲ ಅವನಿಗೆ. ಎಲ್ಲರೂ ಸೈಲೆಂಟ್ ಇದ್ದಾಗ ಸೈಲೆಂಟಾಗಿ ವಿಷ ಬಿತ್ತು ಸೈಲೆಂಟ್ ಆಗಿಬಿಡ್ತಿದ್ದ. ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು ಹೇಳಿ ಅದನ್ನೇ ನಿಜ ಅಂತ ನಂಬಿಸ್ತಿದ್ದ ಜನರನ್ನ. ಫೇಕ್ ಫೋಟೋಗಳನ್ನು ಬಳಸ್ತಿದ್ದ, AI ಫೋಟೋಗಳನ್ನು ಬಳಸ್ತಿದ್ದ, ಯಾವುದೋ ದೇಶದ ಫೋಟೋ ಬಳಸಿ ಗುಜರಾತಿನ ಬಸ್ ಸ್ಟ್ಯಾಂಡು, ಗುಜರಾತಿನ ಬಂದರು, ಗುಜರಾತಿನ ರೈಲ್ವೆ ಸ್ಟೇಷನು, ಹೀಗೆ ಸುಳ್ಳು ಮೇಲೆ ಸುಳ್ಳು ಹೇಳಿ, ಸುಳ್ಳಿನ ಮೇಲೆ ಸುಳ್ಳು ಹೇಳಿ, ಮತ್ತು ವಿರೋಧ ಪಕ್ಷದ ನಾಯಕರ ಬಗ್ಗೆ ಬರೀ ಸುಳ್ಳು, ಮಾರ್ಫುಡ್ ಫೋಟೋಸ್ ಇಂದ ಹಿಡಿದು ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಎಲ್ಲ ಸೇರಿಸಿ ಹೇಳಿ ಜನರ ಮುಂದೆ ವಾಟ್ಸಪ್ ಯೂನಿವರ್ಸಿಟಿಯ ಒಂದು ರೀತಿ ವೈಸ್ ಚಾನ್ಸಲರ್ ಆಗ್ಬಿಟ್ಟಿದ್ದ. ಆದರೆ ಜೆನ್ಸಿ ನಡೆಸಿದ ದಾಳಿ ಇತ್ತಲ್ಲ, ಅದು ಟೇಕ್ ಓವರ್ ಮಾಡ್ಬಿಡ್ತಲ್ಲ, ಬಿಜೆಪಿ ಐಟಿ ಸೆಲ್ಗಿಂತ ಪವರ್ಫುಲ್ ಆಗಿ ಜನರನ್ನ ತಲುಪ್ತಲ್ಲ, ಅದನ್ನ ಕೌಂಟರ್ ಮಾಡೋದಕ್ಕೆ ಇವನ ಕೈಲಾಗಲಿಲ್ಲ. ಹಾಗಾಗಿಯೇ ಅಮಿತ್ ಮಾಳವೀಯನ ಕಿತ್ತು ಬಿಸಾಕಿದ್ದಾರೆ ಅನ್ನೋದು ಸುದ್ದಿ. ಅಮಿತ್ ಮಾಳವೀಯನ ಆ ಕಾರಣಕ್ಕೆ ಕಿತ್ತು ಬಿಸಾಕಿದ್ದಾರೆ ಅನ್ನೋದು ಸುದ್ದಿ, ಆ ಕಾರಣಕ್ಕೆ ಬಂದಿರುವಂಥದ್ದು. ಇನ್ನು ಈ ಹೊಸ ತಂಡವನ್ನು ಇಟ್ಕೊಂಡು ಯಾವ ರೀತಿಯಾದಂತಹ ಇದನ್ನ ಮಾಡ್ತಾರೆ, ಈ ಹಿಂದೂ ಮುಸ್ಲಿಂ ರೆಟರಿಕ್ ಅಲ್ಲಿ ನಡೆಯಲ್ಲ ಅನ್ನೋದು ಆಲ್ಮೋಸ್ಟ್ ಅರ್ಥ ಆಗ್ತಿದೆ. ಯಾಕಂದ್ರೆ ಒಂದು ಕಡೆ ಜೆನ್ಸಿ, ಇನ್ನೊಂದು ಕಡೆ ಜೆನ್ ಆಲ್ಫಾ, ಪುಟ್ಟ ಮಕ್ಕಳು, ಶಾಲಾ ಮಕ್ಕಳು, PUC ಲೆವೆಲ್ ಕಾಲೇಜು ಮಕ್ಕಳು, ಅವರು ತಿರುಗಿ ಬಿದ್ದಿದ್ದಾರೆ, ಅವರು ಬೀದಿಗೆ ಬರ್ತಿದ್ದಾರೆ, ಅವರು ರಸ್ತೆಯಲ್ಲಿದ್ದಾರೆ, ಅವರು ಪ್ರತಿಭಟನೆಗಳನ್ನು ಮಾಡ್ತಿದಾರಲ್ಲ, ಅದನ್ನು ಹೇಗೆ ತಡೆಯೋದು? ಅದಕ್ಕೂ ಜೆನ್ಸಿಗೂ ವಿರೋಧ ಪಕ್ಷಗಳ ದಾಳಿಗೂ ಏನು ಮಾಡಬೇಕು ಅನ್ನೋದಕ್ಕೆ ಈಗ ಇವರು ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಇನ್ನಷ್ಟು ದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ, ಅಂದ್ರೆ ಇಲ್ಲಿಯವರೆಗೆ ಸಣ್ಣ ಸಣ್ಣ ಡೋಸೇಜ್ಗಳು ಕೊಡ್ತಿದ್ರ ಧಾರ್ಮಿಕ ಭಾವನೆಗಳ ವಿಚಾರದಲ್ಲಿ, ದ್ವೇಷ ಬಿತ್ತೋ ವಿಚಾರದಲ್ಲಿ, ಈಗ ಹೈ ಲೆವೆಲ್ ಡೋಸೇಜ್ ಕೊಡ್ತಾರ. ಇನ್ನೊಂದಷ್ಟು ಸಮಾಜದಲ್ಲಿ ಗೊಂದಲ, ಅಶಾಂತಿ, ದ್ವೇಷ ಇನ್ನೊಂದಷ್ಟು ಹೆಚ್ಚಿಸ್ತಾರ ಅಂತ. ಅದಕ್ಕಿರುವಂತಹ ಇನ್ನೊಂದು ಚಾಲೆಂಜ್ ಏನು ಅಂದ್ರೆ, ವಿಪಕ್ಷಗಳ ಸೋಷಿಯಲ್ ಮೀಡಿಯಾಗಳು ಸಹ ಈಗ ಎಚ್ಚೆತ್ಕೊಂಡಿದ್ದಾವೆ. ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ, ಕಾಂಗ್ರೆಸ್ ಐಟಿ ಸೆಲ್ಲು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿರುವಂತಹ ಶಕ್ತಿಗಳು, ಅಲ್ಲಿರುವಂತಹ ವ್ಯಕ್ತಿಗಳು ಒಂದಷ್ಟು ಜನರನ್ನ ತಲುಪೋದ್ರಲ್ಲಿ ಸಕ್ಸಸ್ ಆಗ್ತಿದ್ದಾರೆ. ಅದು ಈ ಕಾಂಗ್ರೆಸ್ನ ಐಟಿ ಸೆಲ್ನ ಭಾಗವಾಗಿರುವಂತಹ ಅಕೌಂಟ್ಗಳನ್ನು ನೋಡಿದಾಗ, ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೋಡಿದಾಗ, ಅದರ ವ್ಯೂಸ್ ನೋಡಿದಾಗ, ಅಲ್ಲಿ ಬರೋ ಕಮೆಂಟ್ಗಳನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಎಲ್ಲದರ ನಡುವೆ ಈ ಹೊಸ ಐಟಿ ಟೀಮ್ ಬಂದು ಬಿಜೆಪಿ ಕೂರಿಸ್ಕೊಂಡಿದೆ. ಅದು ವಯಸ್ಸಾದ ವ್ಯಕ್ತಿಯ ನೇತೃತ್ವದಲ್ಲಿ. ಏನು ಮಾಡುತ್ತೆ ಗೊತ್ತಿಲ್ಲ. ಆತಂಕಕಾರಿಯಾದಂತಹ ಕಡೆಗೆ ಹೋಗುತ್ತಾ, ಅಥವಾ ಕಾಲಿಗೆ ಬೀಳುವ ರೀತಿಯಲ್ಲಿ ಜನರ ಮುಂದೆ ಬೇರೆ ಮುಖವಾಡ ಹಾಕೊಂಡು ಬಂದು 29ಕ್ಕೆ ಮತ್ತೆ ಅಧಿಕಾರ ಕಬಳಿಸೋದಕ್ಕೆ ಪ್ರಯತ್ನ ಮಾಡುತ್ತಾ. ಅದಕ್ಕೂ ಮೊದಲು ಉತ್ತರ ಪ್ರದೇಶದ ಚುನಾವಣೆಗಳಿದೆ, ರಾಜಸ್ಥಾನದ ಚುನಾವಣೆಗಳಿರ್ತವೆ, ಇನ್ನೂ ಸಾಕಷ್ಟು ಚುನಾವಣೆಗಳು ಇದಾವೆ, ಪಂಜಾಬ್ ಚುನಾವಣೆ ಇದೆ, ಉತ್ತರಾಖಂಡ್ ಚುನಾವಣೆ ಇದೆ, ಅಲ್ಲೇನೇನು ಮಾಡ್ತಾರೆ ಅದು ಸಹ ಕುತೂಹಲಕಾರಿಯಾದಂತಹ ಬೆಳವಣಿಗೆ. ಟು ವೈಟ್ ಅಂಡ್ ವಾಚ್ ಅಷ್ಟೇ, ನೋಡೋಣ ಏನಾಗತ್ತೆ ಅಂತ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್.
ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.